ಕುಣಿಕೆ ನೆರಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಾವು ಚರ್ಚೆ ಮಾಡ್ತಾ ಇದ್ವಿ PG ಮಣಿಯವರ ಜೊತೆ. ಮಣಿಯವರು ಹೇಳ್ತಾ ಇದ್ರು ಅಲ್ಲಿನ ಪರಿಸ್ಥಿತಿಯ ಒತ್ತಡಕ್ಕೆ ಬಿದ್ದು ಅಂಥದ್ದೊಂದು ಅಪರಾಧಿ ಚಟುವಟಿಕೆಗಳಲ್ಲಿ ಜನ ಭಾಗವಹಿಸುವಂಥ ಅನಿವಾರ್ಯತೆ ಬಂದಿರಬಹುದು. ಅಪರಾಧಗಳನ್ನು ವಿರೋಧಿಸಬೇಕೇ ಹೊರತು ಅಪರಾಧಿಗಳನ್ನಲ್ಲ ಅನ್ನುವಂಥದ್ದು ನಾನು ಪರಶಿವಮೂರ್ತಿ ಅವ್ರನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಕಾಡಿನಲ್ಲಿ ತಾವು ಕೂಡ ಹುಟ್ಟಿ ಬೆಳೆದಂಥವರು, ತಮಗೂ ಕೂಡ ಪರಿಚಯಸ್ಥರಾದಂಥ ಅನೇಕರು ವೀರಪ್ಪನ್ಗೆ ಸಪೋರ್ಟ್ ಮಾಡಿದ ಅಪರಾಧಗಳಲ್ಲಿ ಜೈಲು ಕಂಡಿದ್ದಾರೆ. ಈ 4 ಜನ ಇನ್ನೇನು ನೇಣು ಶಿಕ್ಷೆಗೆ ಒಳಗಾಗಬೇಕು ಅನ್ನುವಂಥ ಸ್ಥಿತಿಲಿದ್ದಾರೆ. ನಿಮ್ಗೇನು ಅನ್ನಿಸ್ತಾ ಇದೆ ಸರ್? ತಾವು ಕೇಳಿದ್ರಿ, ಈಗ ಹಲವಾರು ಜನ ಜೈಲಲ್ಲಿದ್ದರು, ಇದು ಶಿಕ್ಷೆ ಆಗಿದೆ ಅಂತ. ನಾವು ಅದೇ ಭಾಗದಲ್ಲಿ ಹುಟ್ಟಿ ಬೆಳೆದವರಾಗಿ ವೀರಪ್ಪನಿಗೆ ಅನುಕೂಲ ಮಾಡಿದವರು ಮಾತ್ರ ಜೈಲಿಗೆ ಹೋದರೆ ವಿನಃ ಈ ಥರ ಆದರೆ ವಿನಃ ಸಾರ್ವಜನಿಕವಾಗಿ ಎಲ್ಲರೂ ಹೋಗಿಲ್ಲ. ಆದರೆ ನಮ್ಮ ಬಡತನ, ಅನಕ್ಷರತೆ ಎಲ್ಲ ಇದ್ರೆ ಅಂದಾಗಿ ಸಣ್ಣ ಪುಟ್ಟ ಯಾವುದೋ ಕೆಲವು ಆಶಾಮಿಷಗಳಿಗೋಸ್ಕರ ಸಹ ವೀರಪ್ಪನಿಗೆ ಅವನಿಗೆ ಎದುರ್ಕೊಂಡು ಸಹಾಯ ಮಾಡಿರ್ಬೋದು, ಆಶಾಮಿ ಸಹಾಯ ಮಾಡಿರಬಹುದು. ಆದರೆ ಈ ದಿನ ಇವರಿಗೆ ನೇಣು ಹಾಕಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಸರ್. ನೇಣು ಹಾಕಬಾರ್ದು ಅಂತ ಹಾಕಬಾರ್ದು, ಒಂದು ಕ್ಷಮೆ ಕೊಡಬೇಕು. ನಾನು ಮಣಿಯವ್ರಿಗೆ ಕೇಳಿದ ಪ್ರಶ್ನೆನೇ ನಿಮಗೂ ಕೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಲ 22 ಜನ ಪಾಲಾರ್ ಬಾಂಬ್ ಬ್ಲಾಸ್ಟಲ್ಲಿ ಸತ್ತೋಗ್ಬಿಟ್ರಲ್ಲ. ನಾನು ಕಳೆದ ವಾರ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಐ ವಿಟ್ನೆಸ್ ಒಬ್ಬ ಮೊಟ್ಟ ಮೊದಲಿಗೆ ನೋಡಿದಂಥ ವ್ಯಕ್ತಿನ ಮಾತಾಡಿಸ್ತಾ ಇದ್ದೆ ನಾನು. ಸರಿ. ಬಾಂಬಿನ ಶಬ್ದ ಬಂದ ತಕ್ಷಣ ಓಡೋದ್ನಂತಲ್ಲ ಅವನು. ಓಡೋದ್ರೆ ಅಕ್ಕಪಕ್ಕದ ಮರಗಳಿಗೆ ಮನುಷ್ಯರ ಕರಳುಗಳು ನೇತಾಡ್ತಿದ್ವು ಅಂತ. ಅಷ್ಟು ಭೀಕರವಾಗಿ ಸಾಯೋ ತಪ್ಪು ಅವ್ರು ಏನು ಸರ್ ಮಾಡಿದ್ರು? ಪಾಪ ಅವ್ರಿಗೆ ಸರ್ಕಾರ ಕೆಲಸ ಕೊಟ್ಟಿತ್ತು, ಪೊಲೀಸ್ ಇಲಾಖೆ ಕೆಲಸ ಕೊಟ್ಟಿದ್ದು ಸರ್. ಪೊಲೀಸ್ ಇಲಾಖೆ ತನ್ನ ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡಿತ್ತು ಅಲ್ಲಿ. ಅದನ್ನ ಇಲ್ಲ ಅಂತ ಹೇಳಕ್ಕಾಗಲ್ಲ ಸರ್. ಸರ್ಕಾರ ಅವ್ರಿಗೆ ಪಾಲಾರ್ಗೆ ಹೋಗಂದ್ರೆ ಪಾಲಾರ್ಗೆ ಹೋಗ್ತಾರೆ, ಬೀದರ್ಗೆ ಹೋಗಂದ್ರೆ ಬೀದರ್ಗೆ ಹೋಗ್ತಾರೆ. ಸರ್ಕಾರ ಕೊಟ್ಟಿದ್ದು ಕೆಲಸ ಮಾಡ್ತಿದ್ರು. ಹೌದು ಸರ್. ಸರ್ಕಾರಿ ಭೀಕರವಾಗಿ ಒಂದು ನ್ಯಾಯಯುತವಾದಂಥ ಅಂತ್ಯ ಸಂಸ್ಕಾರ ಕೂಡ ಸಿಗ್ಲಿಲ್ಲ ಅವ್ರಿಗೆ. ಅವ್ರ ಹೆಣ ಕೂಡ ಪತ್ತೆ ಆಗಲಿಲ್ಲ. ಯಾರ್ದೋ ಹೆಣ 23 ಗಂಟೆ ಕಟ್ ಕಳಿಸ್ತಾರಪ್ಪ. ಆ ಪಾಲಾರ್ ಬಾಂಬ್ ಸ್ಫೋಟ ವಿಚಾರದಲ್ಲಿ ನಮಗೂ ಸಹ ಬೇಸರ ಇದೆ ಸರ್. ಯಾಕಂದರೆ ತಾವು ಹೇಳಿದಾಗೆ ಒಬ್ಬ ಸರ್ಕಾರಿ ನೌಕರರು ಪಾಪ ತಮ್ಮ ಹೊಟ್ಟೆಪಾಡಿಗಾಗಿ ಎಲ್ಲೋ ಪಾಲಾರ್ಗೆ ನೀವು ಹೇಳಿದಾಗ ಎಲ್ಲೋ ಒಂದು ಕಡೆ ಬರ್ತಾರೆ. ಅವ್ರು ನಾವು ಅಮಾನುಷವಾಗಿ ಆಗಬಾರ್ದಿತ್ತು, ಆದರೂ ಸಹ ಆಗಿದೆ. ಈಗ ಸಾವೇ ಇದಲ್ಲ ಸರ್. ಒಬ್ಬ ವ್ಯಕ್ತಿ ಕೊಲೆ ಮಾಡೋದು ಅಂದ ತಕ್ಷಣ ಮತ್ತೆ ಆ ವ್ಯಕ್ತಿನೇ ಕೊಲೆ ಮಾಡಿ ಸಾಯಿಸೋ ಅನ್ನೋ ಇದು ಬೇಡ ಸರ್. ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಶಾಂತಿ ಪ್ರಿಯರು. ಇವರು ಆ ಥರ ಏನಾದ್ರು ತಪ್ಪು ಮಾಡಿದರೆ ದಯಮಾಡಿ ಇದೊಂದು ಬಾರಿ ಕ್ಷಮಿಸಿ ಅವ್ರನ್ನ ಗಲ್ಲು ಶಿಕ್ಷೆಯಿಂದ ಪಾರು ಮಾಡಬೇಕಂತಲೇ ಕೇಳ್ಕೊತಿದ್ದೀವಿ ಸರ್. ನೀವು ಈ 4 ಜನರನ್ನ ಹತ್ತಿರದಿಂದ ನೋಡಿದವರು, ಅಲ್ಲೇ ಹುಟ್ಟಿ ಬೆಳೆದಂಥವ್ರು, ಆ ಕಾರಣಕ್ಕಾಗಿ ಅವ್ರ ಬಗ್ಗೆ ಸಿಂಪತಿ ಇದೆ. ಮೊನ್ನೆ ಕಸಬನ್ನು ಕೂಡ ಗಲ್ಲಿಗೇರಿಸಿದ್ರು. ಅದು ಕೂಡ ತಪ್ಪು ಅಂತೀರಾ ನೀವು? ನಮ್ಮ ಕಾನೂನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದೆ, ಅದನ್ನು ಒಪ್ಕೋಬೇಕಾದಂಥ ವಿಚಾರ. ಎಸ್. ಪೊಲೀಸ್ ಇಲಾಖೆ ಆಗ್ಬೋದು, ನ್ಯಾಯಾಲಯ ಆಗ್ಬೋದು, ಮಾನ್ಯ ರಾಷ್ಟ್ರಪತಿಗಳಾಗ್ಬೋದು, ಇದು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿರ್ತಾರೆ ಹೊರತು ಅವರು ಯಾವುದೇ ವ್ಯಕ್ತಿ, ಈಗ ಕಸಬ್, ಬಿಲವೇಂದ್ರನ್, ಮೀಸೆ ಮಾದಯ್ಯ ಅನ್ನೋಂಥ ಒಬ್ಬ ಇಂಡಿವಿಜುವಲ್ ವ್ಯಕ್ತಿಗೋಸ್ಕರ ಈ ಕಾನೂನಿಲ್ಲ ಸರ್. ನಮ್ಮ ದೇಶದ ರಕ್ಷಣೆಗೋಸ್ಕರ ಕಾನೂನು ಇರೋದು. ಕಾನೂನು ರೀತಿಯಲ್ಲಿ ನ್ಯಾಯಾಂಗದ ಪ್ರಕಾರ ಎಲ್ಲವೂ ಸರಿ ಇರ್ಬೋದು ಸರ್. ಆದರೂ ಸಹ ಯಾಕೆ ಒಂದು ಕ್ಷಮೆ ನೀಡಬಾರ್ದು ಇವರಿಗೆ ಅನ್ನುವಂಥ ಪ್ರಶ್ನೆ ನಮ್ಮದು. ಎಸ್. ಕ್ಷಮೆ ಅಂದ ತಕ್ಷಣ ನನಗೆ ಫಾದರ್ ವಿನ್ಸೆಂಟ್ ನೆನಪಾಗ್ತಾರೆ. ಯೇಸು ಕ್ರಿಸ್ತ ಎಲ್ಲರೂ ನಮಗೆ ಅವರನ್ನು ಕೊಲೆ ಮಾಡಿದವರಿಗೆ ಕ್ಷಮಿಸಿದ್ದಾರೆ. ದೇವರು ನಮ್ಮ ಪಾಪಗಳೆಲ್ಲ ಕ್ಷಮಿಸುವಾಗ ನಮಗೆ ನಮ್ಮ ಸಹೋದರನ ತಪ್ಪುಗಳನ್ನು ಕ್ಷಮಿಸಲಿಕ್ಕೆ ಆಗುವುದಿಲ್ವಾ ನಾನು ಕೇಳುವುದು. ಅವನಿಗೆ ಅವನ ಬದಲು ನಾಳೆ ಅವನಿಗೆ ಇದಾದರೆ ನೇಣು ಹಾಕಿದರೆ ಅವನ ಬದಲಿಗೆ ನಾನು ನಿಲ್ತೇನೆ, ನನಗೆ ಸಾಯಿಸಲಿ, ಇದು ನೇಣು ಹಾಕಲಿ, ಅವನಿಗೆ ಬಿಡುಗಡೆ ಮಾಡಬೇಕು ಎಂದು ನನ್ನದು ಇಷ್ಟ. ನನಗೆ ವಯಸ್ಸಾಗಿದೆ. ಅವನ ಕುಟುಂಬ ಇಷ್ಟು ವರ್ಷ ಜೈಲಿನಲ್ಲಿಯೇ ಇದ್ದ. 20 ವರ್ಷ, ಹತ್ತಿರ 20 ವರ್ಷ ಜೈಲಿನಲ್ಲಿ ಕಷ್ಟ ಅನುಭವಿಸಿದ್ದಾನೆ. ಇನ್ನು ಅವನು ಸಾಯುವ ಕಾಲದ ಒಂದು ಸುಖದಲ್ಲಿ, ಶಾಂತಿಯಲ್ಲಿ ಅವನು ಇರಲಿ, ತನ್ನ ಕುಟುಂಬದ ಒಟ್ಟಿಗೆ. ನಾನು ಮುದುಕನಾಗಿದೆ, ನನಗೆ ಸಾಯಿಸೋದು ಬರಲ್ಲ. ಅವನಿಗೆ ಬಿಡುಗಡೆ ಹಾಕಿ ನನಗೆ ಅವನಿಗೆ ಸಾಯಿಸಲೇಬೇಕೆಂದು ಹೇಳಿದರೆ ನನಗೆ ಸಾಯಿಸಲಿ ನನಗೆ ಆಗ್ತದೆ. ನಾನು ಸಾಯ್ತೇನೆ ಅವನ ಬದಲಿಗೆ. ನನಗೆ ಕೊಟ್ಟೋಗ್ಲಿ, ಹಾಕಲಿ, ನನಗೆ ನೇಣು ಹಾಕಲಿ, ನಾನು ಸಾಯಲಿಕ್ಕೆ ರೆಡಿ ಇದ್ದೇನೆ. ಅಲ್ಲ ನೀವು ಕಾನೂನಾತ್ಮಕವಾಗಿ ಮಾತಾಡೋಣ ಫಾದರ್. ಈಗ ಹೌದು, ಕ್ಷಮೆ ಅನ್ನೋದು ಎಸ್, ಆತ ಒಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯಾನಿಟಿಯಲ್ಲಿ ಕ್ಷಮೆಗೆ ಭಾಳ ದೊಡ್ಡ ಅರ್ಥ ಇದೆ. ಯೇಸು ಕ್ರಿಸ್ತ ಎಲ್ಲರೂ ಮಾಡಿದ ಪಾಪಗಳಿಗೋಸ್ಕರ ತಾವು ಶಿಲುಬೆಗೆ ಏರಿದ್ರು. ಆದರೆ ಅದನ್ನು ಕಾನೂನಿಗೆ ಅಳವಡಿಸೋದಕ್ಕಾಗತ್ತಾ? ನಾನು ನೋಡಿದ ಪ್ರಕಾರ ಸ್ವಾಮಿ, ಇವರು ಪೊಲೀಸ್ನವರು ಆ ಬಡ ಜನರದ ಮನೆಗಳನ್ನು ಸುಟ್ಟು ಹಾಕಿದರು. ಎಷ್ಟು ಬಡವರಿಗೆ ಸಾಯಿಸಿಬಿಟ್ಟಿದ್ದರು. ಅವರ ವಿಷಯ ಏನಿಲ್ಲ. ಅಲ್ಲ ಒನ್ಸ್ ಅಗೇನ್ ನಾವು ಕಾನೂನಾತ್ಮಕವಾಗಿ ಮಾತಾಡೋಣ. ಅದರ ವಿಚಾರಣೆಗೆ ಹ್ಯೂಮನ್ ರೈಟ್ಸ್ ಕಮಿಷನ್ ನೇಮಕ ಆಯಿತು, ಸದಾಶಿವ ಆಯೋಗ ನೇಮಕ ಆಯಿತು, ಪ್ರತಿಯೊಂದರಲ್ಲೂ ವಿಚಾರಣೆ ನಡೀತು. ಆ ಕಾರ್ಯಾಚರಣೆ ಮುಖ್ಯಸ್ಥರಾಗಿದ್ದಂಥ ಶಂಕರ್ ಬಿದ್ರಿ ಅವ್ರನ್ನ ಹೋಗಿ ಕಟಕಟೆಯಲ್ಲಿ ನಿಲ್ಲಿಸಿದ್ರು. ಅವರ ವಿಚಾರಣೆ ನಡೆದು ಇವ್ರದ್ದೇನೂ ತಪ್ಪಿಲ್ಲ ಅಂತ ನಿರ್ಧಾರ ಆಯಿತು. ಒಂದು ಕಡೆ ತಮಿಳುನಾಡು ಸರ್ಕಾರ ಪರಿಹಾರ ಕೂಡ ಕೊಡ್ತು.
ಅಲ್ವಾ? ಹೌದು ಸ್ವಾಮಿ. ನಾವು ಕಾನೂನಾತ್ಮಕವಾಗಿ ಇದೊಂದು ಕೇಸಿಗೆ ಸಂಬಂಧಪಟ್ಟಂತೆ ಯೋಚನೆ ಮಾಡೋದಾದರೆ 22 ಜನರನ್ನು ಅಷ್ಟು ಭೀಕರವಾಗಿ ಕೊಂದಂಥವರಿಗೆ ಇವನು ಹೇಳ್ತಾನೆ, ಯಾರವ ಒಬ್ಬನ ಒಂದರಲ್ಲಿ ಹೇಳ್ತಾನೆ, ನಾನು ಬಾಂಬ್ ಹಾಕಿದ್ದೇನೆ, ಅವನಿಗೂ ಬಿಟ್ಟು ಬಿಡಿ, ನಾನು ಹಾಕಿದ್ದೆ ಅಂತ ಹೇಳ್ತಾನೆ. ಯಾರು ಹೇಳಿದ್ದು ಅದು ಮಾತು ಯಾರೋ ಆ ಮೂವರಲ್ಲಿ, ಜ್ಞಾನಪ್ರಕಾಶ್ ಅಲ್ಲ, ಇನ್ನು ಮೂವರಲ್ಲಿ ಒಬ್ಬನ ಹೇಳ್ದಂತೆ, ನಾನು ಹಾಕಿದ್ದೆ ಬಾಂಬ್, ನಾನು ಅವ್ರಿಗೆ ಬಿಟ್ಟು ಬಿಡಿ, ನನಗೆ ಸಾಯಿಸಿಬಿಡಿ ಅಂತ ಹೇಳ್ದಂತೆ. ಅಲ್ಲ, ಅದು ಒಬ್ಬ ವ್ಯಕ್ತಿ ಮಾಡಿರುವಂಥ ಕೆಲಸ ಅಲ್ಲ. ಅಲ್ಲ, ಘಟನೆ ನೋಡಿದ್ರೆ ಯಾರಿಗಾರು ಅರ್ಥ ಆಗುತ್ತೆ. 7 ಕಡೆ ದೊಡ್ಡ ದೊಡ್ಡ ಗುಂಡಿಗಳನ್ನು ತೆಗೆದಿದ್ರು, ಲ್ಯಾಂಡ್ ಮೈನ್ಗಳನ್ನು ಹಾಕಿದ್ರು. ಅದು ಮಾಡಿದ ವೀರಪ್ಪನೇ ಸ್ವಾಮಿ, ವೀರಪ್ಪನಿಗೆ ಇಲ್ಲ, ಅವನಿಂದ ಇದೆಲ್ಲ ಆಗಲಿಕ್ಕೆ ಕಾರಣ. ಅವನಿಗೆ ಇಲ್ಲಾಗ ಸತ್ತು ಹೋಗಿದ್ದಾನೆ, ಅವನಿಗೆ ಸಾಯಿಸಿಬಿಟ್ಟಿದ್ದಾರೆ. ಅವನಿಂದ ಮೇನ್ ಕಾಸ್ ಫಾರ್ ದ ಆಲ್ ದಿಸ್ ಟ್ರಬಲ್. ಸೊ what I have noticed it, because I was a parish priest there, ಧರ್ಮಗುರು ಆಗಿ ಅವನ ನೋಡಿದ್ದೆ, ಅವನ ಮನೆ ಕುಟುಂಬ ಎಲ್ಲ ನೋಡಿದೆ, ಅವನು ಕೇಳಿದ್ದೇನೆ, ಮಾತನಾಡಿದ್ದೇನೆ, 3 ವರ್ಷ ಅವನೊಟ್ಟಿಗಿದ್ದೆ. ನಾನು ಅವನಲ್ಲಿ ಏನು ತಪ್ಪು ಕಾಣಲಿಲ್ಲ. ಅದು ಮತ್ತು ವೀರಪ್ಪನ ಒಟ್ಟಿಗೆ ಇದ್ದದ್ದು ನಾನು ನೋಡಲೇ ಇಲ್ಲ. ಅವನು ಕೂಡ ನನಗೆ ಕೇಳಿದೆ, ನಾನು ವೀರಪ್ಪನ ಇದು ಸತ್ಯ ಹೇಳು, ನಿನ್ನದು ಯಾರು ನಿನಗೆ ನಿನ್ನ ವಿಷಯ ನಾನು ಯಾರ ಹತ್ರ ಹೇಳಿದಲ್ಲ, ಸತ್ಯ ಹೇಳು. ಅದು ನಾನು ಹೋಗಲೇ ಇಲ್ಲ, ಅವನಿಗೆ ಮುಟ್ಟಲೇ ಇಲ್ಲ, ಅವ್ನು ನೋಡಲೇ ಇಲ್ಲ ಸ್ವಾಮಿ, ನನ್ನ ಸತ್ಯ ಹೇಳಿದ್ದಾನೆ ನನ್ನ ಹತ್ರ. ಹಾಗಿದ್ರೆ ಕೋರ್ಟಿನ ವಿಚಾರಣೆಯಲ್ಲಿ ತಪ್ಪುಗಳಾಗಿದೆ ಅಂತಿರ್ತಾವೆ. ಆ ತಪ್ಪುಗಾರ ಯಾರು ಪೊಲೀಸ್ನವರು ಯಾರು ಹೇಳಿದಿರಬಹುದು. ಅವನು ಮತ್ತು ಪೊಲೀಸ್ನವರೊಬ್ಬರಿಗೆ ಸಾಯಿಸಿಬಿಟ್ರಂತೆ, ಪೊಲೀಸ್ನವ್ರಿಗೆ ಏಟಾಗಿತ್ತು. ಅವರು ಪೊಲೀಸ್ನವರು ಹೇಳಿಬಿಟ್ಟಿದ್ದಾನೆ ಇಂಥವರು 3 ಹೆಸರು. ಅವನಿಗೆ ಇದು ಜ್ಞಾಪಕ ಶಕ್ತಿ ಇಲ್ಲದ ಸಮಯದಲ್ಲಿ ಅವ್ನು 3 ಹೇಗೆ ಹೇಳ್ತಾನೆವಾ, ಇವನು ಆಗಿದ್ದಾನೆ, ಅವ್ರು ಮಾಡಿದ್ರು, ಇವರು ಹೇಗೆ ನಡೀತಾರೆ. ಅವನಿಗೆ ಕೊಂಡೋದ್ರಂತೆ ಬೇರೆ ಅಲ್ಲಿ ಬಳ್ಳಾರಿಯ ಬೆಂಗಳೂರು ಆಸ್ಪತ್ರೆಗೆ ಕೊಂಡೋದ್ರಂತೆ ಅವನಿಗೆ, ಆ ಪೊಲೀಸವರಿಗೆ. ಅವನು ಹೇಳಿದಂತೆ ಈ 3-4 ಮಂದಿದ್ದು ಹೆಸರು ಹೇಳಿದಂತೆ. ಅದು ಯಾರೋ ಹೇಗೆ ಇದು ಇಸ್ ಎ ಮಿಸ್ಟರಿ ಫಾರ್ ಮೀ. When he is not in good conscience, when he is in suffering, how can you tell the 4 people's name? ನೀವು ಏನು ಈ ವಾದ ಮಾಡ್ತಾ ಇದ್ದೀರಿ ಈಗ, ಇದೇ ವಾದವನ್ನು 4 ಜನ ಆರೋಪಿಗಳ ಪರವಾದ ವಕೀಲರು ಟಾಡಾ ನ್ಯಾಯಾಲಯದಲ್ಲಿ ಮಾಡಿದ್ದಾರೆ. ಇದೇ ವಾದವನ್ನು 4 ಜನ ಆರೋಪಿಗಳ ಪರ ವಕೀಲರು ಹೈಕೋರ್ಟ್ನಲ್ಲಿ ಮಾಡಿದ್ದಾರೆ. ಇದೇ ವಾದವನ್ನು 4 ಜನ ಅಪರಾಧಿಗಳ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಮಾಡಿದ್ದಾರೆ. ಯಾಕೆ ಕೇಳಿಸ್ಕೊಳ್ಳಿಲ್ಲ ಹಂಗಿದ್ರೆ ನ್ಯಾಯಾಲಯ? ಅದರ ಅರ್ಥ ಸರ್ಕಾರಿ ವಕೀಲರು ಇದಕ್ಕಿಂತ ಬಲವಾದ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ ಅಂತ ಅಲ್ವಾ? ಹೌದು ಸ್ವಾಮಿ. ಯಾಕಂದರೆ ಭಾರತದಂಥ ದೇಶದಲ್ಲಿ ಒಂದು ವ್ಯವಸ್ಥಿತ ಪ್ರಜಾಪ್ರಭುತ್ವ, ವ್ಯವಸ್ಥಿತ ನ್ಯಾಯಾಂಗ ವ್ಯವಸ್ಥೆ ಇರುವಂಥ ಈ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಘೋಷಿಸೋದು ಅಂದರೆ ತಮಾಷೆ ಅಲ್ಲ. ಹೌದು ಸರ್. ಯಾರನ್ನು ಕರ್ಕೊಂಡು ಬಂದು ಏನೂ ಸಾಕ್ಷಿ ಇಲ್ಲದೆ ಅವನ್ನ ಗಲ್ಲಿಗೆ ಹಾಕಿ ಅಂತ ಯಾವ ನ್ಯಾಯಾಲಯವು ಕೂಡ ಹೇಳೋದಿಲ್ಲ ಅಲ್ವಾ? ಹಾಗಂತ ಅನ್ಸೋದಿಲ್ವಾ ಫಾದರ್ ತಮಗೆ? ಹೌದು ಸ್ವಾಮಿ, ನನಗೆ ಕರುಣೆ ತೋರ್ತದೆ. ಅವರು 20 ಪೊಲೀಸ್ನವರು ಸಾಯಿಸಿದರು, ಬಾಂಬೆ ಹಾಕಿ ಸಾಕಿದರು. ನನಗೆ ತುಂಬ ಕರುಣೆ, ನನಗೆ ದುಃಖ ಆಗ್ತದೆ. ಅವರು ನಮ್ಮ ಸಹೋದರರು, ಮಾಡಬಾರ್ದಿತ್ತು. ಅವರು ಯಾರು ಮಾಡಿದ್ದು ಸರಿ ನಮಗೆ ಗೊತ್ತಿಲ್ಲ. ಅಲ್ಲ, ನೀವು ಹೇಳ್ತಾ ಇದ್ರಿ ಜ್ಞಾನಪ್ರಕಾಶ್ ವಯಸ್ಸಾಗಿದೆ, ಆತ ನೆಮ್ಮದಿಯಾಗಿ ಕುಟುಂಬದ ಜೊತೆ ಸಾಯೋ ಹಾಗೆ ಸರ್ಕಾರ ನೋಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೌದು ಸ್ವಾಮಿ. ಹೌದು ಸ್ವಾಮಿ. ಸತ್ತಿರೋ 22 ಜನರಿಗೆ ಎಷ್ಟು ವಯಸ್ಸಾಗಿತ್ತು ಮಹಾ? ಸುಮಾರು 40 ವರ್ಷ ಒಳಗೆ ಆಗ್ಬಹುದು. ಅವರಿಗೆ ಒಂದು ಒಳ್ಳೆ ಅಂತ್ಯ ಸಂಸ್ಕಾರ ಕೂಡ ಸಿಗಲಿಲ್ಲ. ಹೌದು ಸ್ವಾಮಿ, ಅದು ನಾನು ದುಃಖಪಡ್ತೇನೆ. ಯಾಕೆ ಕ್ಷಮೆ ಕೊಡಬೇಕು ಸರ್? ಯಾಕೆಂದರೆ ಈ ಘಟನೆಯಲ್ಲಿ ಅವರು ನೇರವಾಗಿ ನಿರ್ದಿಷ್ಟವಾಗಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಂಬಕ್ಕಾಗ್ತಾ ಇಲ್ಲ. ಎಲ್ಲೋ ಒಂದು ಡೌಟ್ಫುಲ್ ಜಸ್ಟಿಸ್ ಆಗಿದೆಯಾ ಅನ್ನೋದು ನಮಗೆ ಒಂದು ಅನುಮಾನ ಆಗ್ತಾಯಿದೆ ಸರ್. ಡೌಟ್ಫುಲ್ ಜಸ್ಟಿಸ್ ಮೀನ್ಸ್ ನ್ಯಾಯಾಲಯದ ಮೇಲೆ ನಾವು ಹೇಳ್ತಾ ಇಲ್ಲ. ರಿಟೈರ್ಡ್ ಜಡ್ಜ್, ರೆಸ್ಪೆಕ್ಟಬಲ್ ಹಾನರಬಲ್ ಜಡ್ಜ್ ಕೊಚ್ಚೆ ಸಾಹೇಬರು ಹೇಳ್ತಾರೆ, ಯಾವುದೇ ಒಬ್ಬ ಜಡ್ಜ್ಮೆಂಟನ್ನು ಬರೆಯುವಾಗ ಅವರಿಗೆ ಮೊದಲು ಬರೋದು ತಾನು ಕೊಟ್ಟಿರ್ತಕ್ಕಂಥ ನ್ಯಾಯದಾನ ವ್ಯವಸ್ಥೆಯಲ್ಲಿ ಸಂದೇಹ ಬರುತ್ತೆ ಅಂತ. ಏಕೆಂದರೆ ನಾವು ಮಾಡಿರೋದು ಅವ್ರಿಗೆ ಮಾಡಿದ್ದೆವು, ಇವ್ರಿಗೆ ಮಾಡಿದ್ದೆವು, ಸ್ವಲ್ಪ ಡೌಟ್ ಬರುತ್ತೆ ಅಂತ. ಆ ಥರದಲ್ಲಿ ಈ ನ್ಯಾಯದಾನ ವ್ಯವಸ್ಥೆ ಸ್ವಲ್ಪ ಎಲ್ಲೋ ಟೆಕ್ನಿಕಲ್ ಆಗಿ ಎಡವಿರಬಹುದು ಅನ್ನೋದು ನನಗೆ ಇದು ಇದೆ ಸರ್. ಸ್ವಲ್ಪ ಸಂದೇಹ ಇದೆ, ಅನುಮಾನ ಇದೆ. ಅದನ್ನು 3 ಜನ ಜಡ್ಜ್ಗಳಂಗೆ ಮಾಡೋದಕ್ಕೆ ಸಾಧ್ಯ ಅನ್ಸುತ್ತಾ ತಮಗೆ? ಒಬ್ಬ ನ್ಯಾಯಾಧೀಶ ಕೊಟ್ಟಿರುವಂಥ ತೀರ್ಪಲ್ಲ ಇದು ಸರ್. ಆದರೆ ವಿಶೇಷ ನ್ಯಾಯಾಲಯ ಸ್ಪೆಷಲ್ ಕೋರ್ಟು ಅವರಿಗೆ ಮರಣದಂಡನೆ ಏನು ಕೊಡಲಿಲ್ಲ. ಈಗ ಹಾಗಾದರೆ ಸ್ಪೆಷಲ್ ಕೋರ್ಟ್ ಮೇಲೆ ತಮಗೆ ಕಾನ್ಫಿಡೆನ್ಸ್ ಇಲ್ವಾ? ಅಲ್ಲ, ಅದನ್ನು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಾಗ ಹೈಕೋರ್ಟ್ ಎತ್ತಿ ಹಿಡಿತಲ್ಲ ತೀರ್ಪನ್ನು.
ಹೈಕೋರ್ಟ್ ಮರಣದಂಡನೆ ಕೊಡಬೇಕು ಅಂತ ಹೇಳುತ್ತೆ ಅಂದರೆ ಈಗ ವಿಶೇಷ ಕೋರ್ಟ್ 120 ಜನಗಳ ಮೇಲೆ ಅವರ ಭಾಳಷ್ಟು ಜನಗಳನ್ನ ಬಿಡುಗಡೆ ಮಾಡಿ ಕೇವಲ 4 ಜನಕ್ಕೆ ಇವರಿಗೆ ಜೀವಾವಧಿ ಶಿಕ್ಷೆ ಮಾತ್ರ ಕೊಟ್ಟಿತ್ತು. ಅದರಲ್ಲಿ ಅವರು ಕೂಡ ಭಾಳ ಸ್ಪಷ್ಟವಾಗಿ ಗಮನಿಸಿನೇ ತೀರ್ಮಾನವನ್ನು ಮಾಡಿದರು. ಇದರಲ್ಲಿ ಇವರು ಅಪೀಲ್ಗೂ ಇವರು ಹೋದರೆ ವಿನಃ ಸುಪ್ರೀಂ ಕೋರ್ಟಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಈ ಜೀವಾವಧಿ ಶಿಕ್ಷೆಯನ್ನು ಕಡಿಮೆ ಮಾಡಿ ತಕ್ಷಣ ನಮ್ಮನ್ನು ಮನೆಗೆ ಕಳಿಸಿ ಅಂತ ಹೇಳ್ತು. ಆವಾಗ ಸರ್ಕಾರ ನೋಡ್ಬಿಟ್ಟು ಇವರು ಜೀವಾವಧಿ ಶಿಕ್ಷೆಗೆ ತಪ್ಪಂತ ಹೇಳಿದ ಮೇಲೆ ಇವರಿಗೆ ಕೊಟ್ಟಿರ್ತಕ್ಕಂಥ ಶಿಕ್ಷೆಯ ಪ್ರಮಾಣ ಕಮ್ಮಿ ಇದೆ ಅಂತ ಹೇಳಿ ನ್ಯಾಯಾಲಯ ಅವರಿಗೆ ಮರಣದಂಡನೆ ಕೊಡ್ತು. ನಾವು ಹೇಳ್ತಾ ಇದ್ದೀವಿ, ಅವರು ನಮಗೆ ಶಿಕ್ಷೆಯ ಪ್ರಮಾಣವನ್ನು ಕಮ್ಮಿ ಮಾಡಿ ಸ್ವಾಮಿ ಅಂತ ದಯೆ ಅಂತ ಹೋಗಿ ಕೇಳಿದವರಿಗೆ ದಯೆ ತೋರಿಸ್ಬೇಕು, ಇಲ್ಲವೇ ನಿಮ್ಮ ಅರ್ಜಿನ ನಾವು ಮುಟ್ಟಕ್ಕಾಗೋದಿಲ್ಲ ಅಂತ ವಾಪಸ್ ಕಳಿಸ್ಬೋದಾಗಿತ್ತು. ಅದು ಎರಡನ್ನೂ ಬಿಟ್ಟು ನಾವು ಕೇಳಿದ ವಿಚಾರವನ್ನೇ ಬಿಟ್ಟು 3ನೇ ವಿಚಾರವಾಗಿ ಮರಣದಂಡನೆ ಕೊಟ್ಟಿರೋದು ಸ್ವಲ್ಪ ನೋವು ತರ್ತಾ ಇದೆ. ಅಲ್ಲ ಮಣಿಯವರು, ಇದು ಮೊದಲನೇ ಪ್ರಕರಣ ಅಲ್ಲ. ಈ ರೀತಿಯ ಬಹಳಷ್ಟು ಪ್ರಕರಣಗಳಲ್ಲಿ ಆ ರೀತಿಯಾಗಿದೆ. ಅದೇ ಸರ್, ಬಹಳಷ್ಟು ಪ್ರಕರಣಗಳಲ್ಲಿ ಆ ರೀತಿಯಾಗಿದೆ ಸರ್. ಇದರಲ್ಲಿ ಒಂದು ಪ್ರಕರಣಕ್ಕೆ 2 ಶಿಕ್ಷೆ ಕೊಟ್ಟಂಗೆ ಆಗಿದೆ ಸರ್. ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಒಂದು ಪ್ರಕರಣಕ್ಕೆ 1 ಶಿಕ್ಷೆ ಇದ್ದೇ ಮಾತ್ರ ಸಾಧ್ಯ. ಆದರೆ ಈ ವಿಚಾರದಲ್ಲಿ ಒಂದು ಪ್ರಕರಣಕ್ಕೆ 1 ಶಿಕ್ಷೆ ಅಂತಲ್ಲ, ಒಂದು ಪ್ರಕರಣದಲ್ಲಿ ಎಷ್ಟು ಸೆಕ್ಷನ್ಗಳಿದೆ, ಆ ಸೆಕ್ಷನ್ಗಳಿಗೆ ಶಿಕ್ಷೆ ಆಗೋದಿಲ್ವಾ ಸರ್? ಇದು ಒಂದು ಪ್ರಕರಣ, ಪಾಲಾರ್ ಬಾಂಬ್ ಬ್ಲಾಸ್ಟ್ ಒಂದು ಪ್ರಕರಣ. ಇದರಲ್ಲಿ ಅವರಿಗೆ ಶಿಕ್ಷೆ ಆಯಿತು, ಜೀವಾವಧಿ ಶಿಕ್ಷೆ. ಜೀವಾವಧಿ ಶಿಕ್ಷೆಯ ಮಿತಿ ಒಂದು 15 ವರ್ಷದವರೆಗೆ ನಮ್ಮಲ್ಲಿ ಇದೆ. ಆದರೆ ಇಲ್ಲಿ 15 ವರ್ಷವನ್ನು ಕಳೆದಿದ್ದಾರೆ. ಅದರ ಮೇಲೆ ಈಗ ಈ ಸುಪ್ರೀಂ ಕೋರ್ಟ್ಗೆ ಹೋದ ಮೇಲೆ ಅದು 20 ವರ್ಷ 21 ವರ್ಷವನ್ನು ಕೂಡ ದಾಟಿದೆ. ಈಗ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಿದರೆ, ಮರಣದಂಡನೆ ಕೊಟ್ಟ ದಿನಾಂಕದಿಂದ ಇದನ್ನು ಅನುಷ್ಠಾನ ಮಾಡಿಬಿಟ್ಟಿದ್ದರೆ ಅದು ಒಂಥರ ಆಗ್ತಿತ್ತು ಸರ್. ಈಗ ಪ್ರತಿದಿನ ಬೆಳಗ್ಗೆ ಎದ್ದಾಗಲೆಲ್ಲ ನಾಳೆ ಏನು ಆದೇಶ ಬರ್ಬೋದು, ನಾಳೆ ನಮ್ಮದು ಏನಾಗುತ್ತಾ, ದೈಹಿಕವಾಗಿ ಮಾನಸಿಕವಾಗಿ ಈ 4 ಜನ ಇದ್ದಾರೆ, ಬಹಳ ನೊಂದು ಇದೆ. ಈ ಶಿಕ್ಷೆನೇ ಬಹಳ ದೊಡ್ಡ ಶಿಕ್ಷೆ. ಬರ್ತೀನಿ ನಾನು ಮತ್ತೆ ಆ ವಿಷಯಕ್ಕೆ ಬರ್ತೀನಿ. ಕೇವಲ ಮಣಿಯವರೊಬ್ಬರೇ ಅಲ್ಲ, ಬಹಳಷ್ಟು ಜನ ವಕೀಲರು ಯಾರು ಈ 4 ಜನ ಗಲ್ಲು ಶಿಕ್ಷೆಗೀಡಾದಂಥವರ ಪರವಾಗಿ ಮಾತಾಡ್ತಿದ್ದಾರೋ ಅವ್ರು ಹೇಳ್ತಾ ಇರುವಂಥ ಮಾತು ಒಂದೇ. 2004ರಲ್ಲಿ ಗಲ್ಲು ಶಿಕ್ಷೆ ಆದ ತಕ್ಷಣ ಕ್ಷಮಾದಾನದ ಅರ್ಜಿ ಸಲ್ಲಿಕೆಯಾಗಿತ್ತು. ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ತಕ್ಷಣ ಒಂದು ತೀರ್ಮಾನ ತೆಗೆದುಕೊಂಡು ಇವರಿಗೆ ಕ್ಷಮಾದಾನ ಸಿಗಬೇಕೋ ಬೇಡವೋ ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿದ್ದೇ ಆಗಿದ್ದರೆ, ಒಂದು ವೇಳೆ ಕ್ಷಮಾದಾನ ಬೇಡ ಅನ್ನುವಂಥ ತೀರ್ಮಾನ ತೆಗೆದುಕೊಂಡು ಆಗಲೇ ಗಲ್ಲು ಹಾಕಿದರೆ ಅಷ್ಟು ದೊಡ್ಡ ಪ್ರಮಾದ ಆಗ್ತಾ ಇರಲಿಲ್ಲ. ಆದರೆ ಇಷ್ಟು ವರ್ಷಗಳ ಕಾಲ, ಹೆಚ್ಚು ಕಡಿಮೆ 9 ವರ್ಷಗಳ ಕಾಲ ಅವರನ್ನು ಒಂದು ಆಂಬಿಗ್ವಿಟಿಲಿ ಇಡುವಂಥ ಪರಿಸ್ಥಿತಿ ಬಂದಿತ್ತು, ಕನ್ಫ್ಯೂಷನ್ನಲ್ಲಿ ಇಡಲಾಗಿತ್ತು. ಆ ಕಾರಣದಿಂದ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಈ ವಾದದಲ್ಲಿ ಎಷ್ಟರ ಮಟ್ಟಿಗೆ ಹುರುಳಿದೆ ಅನ್ನೋದನ್ನು ಅದರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.